ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಗೆ ಮೊದಲನೇದಾಗಿ ಈ ಒಂದು ಸಮೀಕ್ಷೆಗಳು ನೋಡಿದ್ರೆ ಬಹುತೇಕ ಸಮೀಕ್ಷೆ ಇಫ್ ನಾಟ್ ಆಲ್ ದ ಸಮೀಕ್ಷೆ ಒಂದೇ ರೀತಿಯಲ್ಲಿದೆ. ಸೊ ಒಂದೇ ರೀತಿಯಲ್ಲಿ ಇದ್ದಾಗ ಅಲ್ಲೇನು ಗೊಂದಲ ಇಲ್ಲದೆ ಇರೋದ್ರಿಂದ ಅಲ್ಲಿ ಏನೋ ಒಂದು ಸತ್ಯ ಇರ್ಬೋದು ಅಂತ ಕಾಣ್ತಾ ಇದೆ. ಆದರೆ ಯಾವತ್ತೂ ಸಮೀಕ್ಷೆಗಳು ತಪ್ಪಾಗಲ್ಲ ಅಂತ ಹೇಳ್ತಾ ಇಲ್ಲ. 2004 ಸಮೀಕ್ಷೆಯಲ್ಲಿ ದೊಡ್ಡ ಮಟ್ಟಿಗೆ BJP ಬರುತ್ತೆ ಅಂತ ಹೇಳಿದ್ರು. UPA 1 ಅನ್ನೋದು ಬಂದಿತ್ತು. ಸೊ ಈ ಟೈಮ್ನಲ್ಲೂ ಬಟ್ ಸಮಸ್ಯೆಗಳು ಇರ್ಬೋದು, ನಾಳೆ ನಮಗೆ ಖಂಡಿತ ಗೊತ್ತಾಗುತ್ತೆ. ಬಟ್ ನನ್ನ ಪ್ರಕಾರ ಎಷ್ಟೋ ಆ್ಯನಲಿಸ್ಟು ಹೇಳೋ ಪ್ರಕಾರ, ಎಷ್ಟೋ ಒಂದು ಯಾರ್ಯಾರು ಒಂದು ರೀತಿ ಪಾಲಿಟಿಕ್ಸ್ನ ಭಾಳ ಆಳವಾಗಿ ಫಾಲೋ ಮಾಡ್ತಿರೋ ಹೇಳೋ ಪ್ರಕಾರ BJPಗೆ ಅವರು ಒಂದು ಓದ್ಸಲಿ ಎಷ್ಟಿದೆಯೋ ಅಷ್ಟೇ ತೊಗೊತಾರೆ, ಅದಕ್ಕಿಂತ ಸ್ವಲ್ಪ ಹೆಚ್ಚಳ ಮಾಡ್ಕೋಬೋದು. ಮತ್ತು NDAನೂ ಅದಕ್ಕಿಂತ ಹೆಚ್ಚಳ ಆಗುತ್ತೆ ಅಂತ ಹೇಳಿದರೆ. ಸೊ 350 ಅನ್ನೋದು ಅದು ಒಂದು NDAನಲ್ಲಿ ಬರೋದ್ರಲ್ಲಿ ನನಗೇನು ಅಸಾಧ್ಯ ಅಂತ ಅನಿಸ್ತಾ ಇಲ್ಲ. ಬಟ್ ಒಂದಂತೂ ನಿಜ, ಮೋದಿ ಬ್ರ್ಯಾಂಡಿಂಗ್ಗೆ ಅದರ ಇಂಟೆನ್ಸಿಟಿ ಆಫ್ ಸಪೋರ್ಟು ಕಡಿಮೆ ಆಗಿರ್ಬೋದು. ಇಂಟೆನ್ಸಿಟಿ ಆಫ್ ಸಪೋರ್ಟ್ನ ನಮ್ಮ ವೋಟಿಂಗ್ ಸಿಸ್ಟಮ್ ವೇ ಮಾಡಲ್ಲ. ನಮ್ಮ ವೋಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಫಸ್ಟ್ ಪಾಸ್ಟ್ ದ ಪೋಸ್ಟ್ ವೋಟಿಂಗ್ ಇರೋದ್ರಿಂದ ಯಾರು ಇಷ್ಟನೋ ಅವರ ಯಾರು ಬೆಸ್ಟ್ ಆಪ್ಷನೋ ಅದಕ್ಕೆ ಹಾಕ್ತೀವಿ. ನನಗೆ 2014 ಮತ್ತು 2019ನಲ್ಲಿರೋ ಮೋದಿ ಅಲೆ ಇಲ್ದಿದ್ರೂ ವೋಟಿಂಗ್ನಲ್ಲಿ ಬಹುಶಃ BJP ಪರವಾಗಿ ದೊಡ್ಡ ಮಟ್ಟಕ್ಕೆ ಬರುತ್ತೆ ಅಂತ ಲಕ್ಷಣ ಕಾಣ್ತಾ ಇದೆ. ನಾಳೆ ನಮಗೆ ಖಂಡಿತ ಗೊತ್ತಾಗುತ್ತೆ. ಇಂಟೆನ್ಸಿಟಿ ವೇ ಮಾಡೋದನ್ನು ನಾವು ಒಂದು ರೀತಿ ಮಾಡಿದರೆ, ಅಂದರೆ ರ್ಯಾಂಕ್ಡ್ ವೋಟೆಡ್ ಗ್ರೇಡಿಂಗ್ ವೋಟಿಂಗ್ ಅನ್ನೋ ಸಿಸ್ಟಮ್ ಬಂದಿದ್ದರೆ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಎಷ್ಟು ಮಟ್ಟಿಗೆ ಅಲೆ ಇದೆ ಅಥವಾ ಇಲ್ಲ. ಬಟ್ ಗ್ರೇಡಿಂಗ್ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಒಂದು ಪಕ್ಷನೇ ವೋಟ್ ಹಾಕೋದ್ರಿಂದ ಇವರು ಸಮೀಕ್ಷೆಗಳು ಬಹುಶಃ ಸತ್ಯ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಹೇಳ್ತಾ ಇದ್ದಾರೆ, ಬಹುಶಃ ಸತ್ಯ ಹೇಳ್ತಾ ಇದ್ದಾರೆ ಅಂತ ನನಗೆ ಕಾಣಿಸ್ತಾ ಇದೆ. ನನಗೆ ನೋಡೋ ಪ್ರಕಾರ ಇವಾಗ ಈ ಬಹುತೇಕರು ಈ ರೀತಿ ಇರೋದ್ರಿಂದ ಒಂದು ಕಡೆ ಫೇವರ್ ಇರೋದ್ರಿಂದ ಮೋದಿ ಮತ್ತೆ ಬರ್ತಾರೆ ಅಂತ ಅನಿಸುತ್ತೆ. ಆದರೆ ಇಂಟೆನ್ಸಿಟಿ ಆಫ್ ಮೋದಿ ಬ್ರ್ಯಾಂಡು, ಯುಫೋರಿಯಾ ಅರೌಂಡ್ ಮೋದಿ ಕಡಿಮೆ ಆಗಿರ್ಬೋದು. ಮೋದಿನ ಇನ್ನೂ ಸ್ವಲ್ಪ ಜಾಸ್ತಿ ಜನ ಪ್ರಶ್ನೆ ಮಾಡೋದಿರ್ಬೋದು. ಹೋರಾಟಗಳು ಸಹ ಹೆಚ್ಚು ನಮಗೆ ಈ 3ನೇ ಅವಧಿನಲ್ಲಿ ಹೆಚ್ಚಾಗ್ಬೋದು, ಸಂಘಟನೆಗಳು ಜಾಸ್ತಿ ಬರ್ಬೋದು. ಬಟ್ ಎಕ್ಸಿಟ್ ಪೋಲ್ಸ್ ನೋಡೋ ಪ್ರಕಾರ ಬಹುಶಃ BJP NDA ಮತ್ತೆ ಬರುತ್ತೆ, ಅಷ್ಟೇ ಮೆಜಾರಿಟಿಯಲ್ಲಿ ಬರುತ್ತೆ, ಸ್ವಲ್ಪ ಜಾಸ್ತಿನೂ ಬರ್ಬೋದು. ನಮಗೆ ಮೊದಲನೇದಾಗಿ ಈ ಒಂದು ಸಮೀಕ್ಷೆಗಳು ನೋಡಿದ್ರೆ ಬಹುತೇಕ ಸಮೀಕ್ಷೆ ಇಫ್ ನಾಟ್ ಆಲ್ ದ ಸಮೀಕ್ಷೆ ಒಂದೇ ರೀತಿಯಲ್ಲಿದೆ. ಸೊ ಒಂದೇ ರೀತಿಯಲ್ಲಿ ಇದ್ದಾಗ ಅಲ್ಲೇನು ಗೊಂದಲ ಇಲ್ಲದೆ ಇರೋದ್ರಿಂದ ಅಲ್ಲಿ ಏನೋ ಒಂದು ಸತ್ಯ ಇರ್ಬೋದು ಅಂತ ಕಾಣ್ತಾ ಇದೆ. ಆದರೆ ಯಾವತ್ತೂ ಸಮೀಕ್ಷೆಗಳು ತಪ್ಪಾಗಲ್ಲ ಅಂತ ಹೇಳ್ತಾ ಇಲ್ಲ. 2004 ಸಮೀಕ್ಷೆಯಲ್ಲಿ ದೊಡ್ಡ ಮಟ್ಟಿಗೆ BJP ಬರುತ್ತೆ ಅಂತ ಹೇಳಿದ್ರು. UPA 1 ಅನ್ನೋದು ಬಂದಿತ್ತು. ಸೊ ಈ ಟೈಮ್ನಲ್ಲೂ ಬಟ್ ಸಮಸ್ಯೆಗಳು ಇರ್ಬೋದು, ನಾಳೆ ನಮಗೆ ಖಂಡಿತ ಗೊತ್ತಾಗುತ್ತೆ. ಬಟ್ ನನ್ನ ಪ್ರಕಾರ ಎಷ್ಟೋ ಆ್ಯನಲಿಸ್ಟು ಹೇಳೋ ಪ್ರಕಾರ, ಎಷ್ಟೋ ಒಂದು ಯಾರ್ಯಾರು ಒಂದು ರೀತಿ ಪಾಲಿಟಿಕ್ಸ್ನ ಭಾಳ ಆಳವಾಗಿ ಫಾಲೋ ಮಾಡ್ತಿರೋ ಹೇಳೋ ಪ್ರಕಾರ BJPಗೆ ಅವರು ಒಂದು ಓದ್ಸಲಿ ಎಷ್ಟಿದೆಯೋ ಅಷ್ಟೇ ತೊಗೊತಾರೆ, ಅದಕ್ಕಿಂತ ಸ್ವಲ್ಪ ಹೆಚ್ಚಳ ಮಾಡ್ಕೋಬೋದು. ಮತ್ತು NDAನೂ ಅದಕ್ಕಿಂತ ಹೆಚ್ಚಳ ಆಗುತ್ತೆ ಅಂತ ಹೇಳಿದರೆ. ಸೊ 350 ಅನ್ನೋದು ಅದು ಒಂದು NDAನಲ್ಲಿ ಬರೋದ್ರಲ್ಲಿ ನನಗೇನು ಅಸಾಧ್ಯ ಅಂತ ಅನಿಸ್ತಾ ಇಲ್ಲ. ಬಟ್ ಒಂದಂತೂ ನಿಜ, ಮೋದಿ ಬ್ರ್ಯಾಂಡಿಂಗ್ಗೆ ಅದರ ಇಂಟೆನ್ಸಿಟಿ ಆಫ್ ಸಪೋರ್ಟು ಕಡಿಮೆ ಆಗಿರ್ಬೋದು. ಇಂಟೆನ್ಸಿಟಿ ಆಫ್ ಸಪೋರ್ಟ್ನ ನಮ್ಮ ವೋಟಿಂಗ್ ಸಿಸ್ಟಮ್ ವೇ ಮಾಡಲ್ಲ. ನಮ್ಮ ವೋಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಫಸ್ಟ್ ಪಾಸ್ಟ್ ದ ಪೋಸ್ಟ್ ವೋಟಿಂಗ್ ಇರೋದ್ರಿಂದ ಯಾರು ಇಷ್ಟನೋ ಅವರ ಯಾರು ಬೆಸ್ಟ್ ಆಪ್ಷನೋ ಅದಕ್ಕೆ ಹಾಕ್ತೀವಿ. ನನಗೆ 2014 ಮತ್ತು 2019ನಲ್ಲಿರೋ ಮೋದಿ ಅಲೆ ಇಲ್ದಿದ್ರೂ ವೋಟಿಂಗ್ನಲ್ಲಿ ಬಹುಶಃ BJP ಪರವಾಗಿ ದೊಡ್ಡ ಮಟ್ಟಕ್ಕೆ ಬರುತ್ತೆ ಅಂತ ಲಕ್ಷಣ ಕಾಣ್ತಾ ಇದೆ. ನಾಳೆ ನಮಗೆ ಖಂಡಿತ ಗೊತ್ತಾಗುತ್ತೆ. ಇಂಟೆನ್ಸಿಟಿ ವೇ ಮಾಡೋದನ್ನು ನಾವು ಒಂದು ರೀತಿ ಮಾಡಿದರೆ, ಅಂದರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರ್ಯಾಂಕ್ಡ್ ವೋಟೆಡ್ ಗ್ರೇಡಿಂಗ್ ವೋಟಿಂಗ್ ಅನ್ನೋ ಸಿಸ್ಟಮ್ ಬಂದಿದ್ದರೆ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಎಷ್ಟು ಮಟ್ಟಿಗೆ ಅಲೆ ಇದೆ ಅಥವಾ ಇಲ್ಲ. ಬಟ್ ಗ್ರೇಡಿಂಗ್ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಒಂದು ಪಕ್ಷನೇ ವೋಟ್ ಹಾಕೋದ್ರಿಂದ ಇವರು ಸಮೀಕ್ಷೆಗಳು ಬಹುಶಃ ಸತ್ಯ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಹೇಳ್ತಾ ಇದ್ದಾರೆ, ಬಹುಶಃ ಸತ್ಯ ಹೇಳ್ತಾ ಇದ್ದಾರೆ ಅಂತ ನನಗೆ ಕಾಣಿಸ್ತಾ ಇದೆ. ನನಗೆ ನೋಡೋ ಪ್ರಕಾರ ಇವಾಗ ಈ ಬಹುತೇಕರು ಈ ರೀತಿ ಇರೋದ್ರಿಂದ ಒಂದು ಕಡೆ ಫೇವರ್ ಇರೋದ್ರಿಂದ ಮೋದಿ ಮತ್ತೆ ಬರ್ತಾರೆ ಅಂತ ಅನಿಸುತ್ತೆ. ಆದರೆ ಇಂಟೆನ್ಸಿಟಿ ಆಫ್ ಮೋದಿ ಬ್ರ್ಯಾಂಡು, ಯುಫೋರಿಯಾ ಅರೌಂಡ್ ಮೋದಿ ಕಡಿಮೆ ಆಗಿರ್ಬೋದು. ಮೋದಿನ ಇನ್ನೂ ಸ್ವಲ್ಪ ಜಾಸ್ತಿ ಜನ ಪ್ರಶ್ನೆ ಮಾಡೋದಿರ್ಬೋದು. ಹೋರಾಟಗಳು ಸಹ ಹೆಚ್ಚು ನಮಗೆ ಈ 3ನೇ ಅವಧಿನಲ್ಲಿ ಹೆಚ್ಚಾಗ್ಬೋದು, ಸಂಘಟನೆಗಳು ಜಾಸ್ತಿ ಬರ್ಬೋದು. ಬಟ್ ಎಕ್ಸಿಟ್ ಪೋಲ್ಸ್ ನೋಡೋ ಪ್ರಕಾರ ಬಹುಶಃ BJP NDA ಮತ್ತೆ ಬರುತ್ತೆ, ಅಷ್ಟೇ ಮೆಜಾರಿಟಿಯಲ್ಲಿ ಬರುತ್ತೆ, ಸ್ವಲ್ಪ ಜಾಸ್ತಿನೂ ಬರ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.